ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಸಂಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ನಾನು ಹೇಳ್ದಂಗೆ ನಿಮಗೆ ಇದು ಫಿಶ್ ತೊಗೊಬಂದಿದ್ನಲ್ಲ, ಆ ಫಿಶ್ಶು ತವಾ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸಾಂಬಾರು ತವಾ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೈ ಮಾಡೋಕ್ಕೆ ನಾನು ಬೇರೆ ಪೌಡರು ಆ್ಯಡ್ ಮಾಡಿಲ್ಲ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ದಂಗೆ ಅಲ್ಲಿ ಪೌಡರು ಅವರು ಹೋಮ್ ಮೇಡ್ ಪೌಡರ್ ಸಿಗುತ್ತೆ, ಅದನ್ನೇ ತೊಗೊಂಡು ಬಂದು ಹಾಕಿದ್ದು. ಮತ್ತು ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ಗಿಂತ ಈ ಸರಿ ತುಂಬ ಚೆನ್ನಾಗಾಗಿತ್ತು. ಲಾಸ್ಟ್ ಟೈಮು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೆ, ಸುಮಾರಾಗಿ ಆಗಿತ್ತು, ಚೆನ್ನಾಗಿತ್ತು. ಬಟ್ ಅದಕ್ಕಿಂತನೂ ಚೆನ್ನಾಗಾಗಿತ್ತು ಸಾಂಬಾರು. ನೋಡಿ, ಸಾಂಬಾರು ಮಾಡಿ ಫಿಶ್ ಸಾಂಬಾರು ಮತ್ತು ತವಾ ಫ್ರೈಯು ಮಾಡ್ಕೊಂಡಿದ್ದೆ. ಎರಡೂ ತುಂಬ ಚೆನ್ನಾಗಿತ್ತು. ನನಗದು ಮೂಳೆ ಅಂದರೆ ಭಯ, ಹಂಗಾಗಿ ನಿಧಾನಕ್ಕೆ ಒಂದೊಂದೇ ಪೀಸ್ ಹಾಕ್ಕೊಂಡು ತಿಂತಾಯಿದ್ದೆ. ಸ್ವಲ್ಪ ಸಂಜೆ ಹೊರ್ಗಡೆ ಸ್ವಲ್ಪ ಹೋಗಬೇಕಿತ್ತು, ಹಾಗಾಗಿ ಹೊರ್ಗಡೆನೂ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋಗಿದ್ದೀನಿ. ಪರ್ಚೇಸಿಂಗ್ ಅಂತೇನಿಲ್ಲ, ಸ್ವಲ್ಪ ಕೆಲಸ ಇತ್ತು. ಆ ಸ್ಯಾರಿ ಕೊಟ್ಟಿದ್ದೆ, ಸೊ ಸ್ಯಾರಿನ ಈಸ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ. ನೋಡಿ ಹೋಗ್ತಾಯಿದ್ದೀನಿ. ಮತ್ತು ನೀವೆಲ್ಲ ಹೇಗಿದ್ದೀರಾ? ರೆಸಿಪಿ ನೋಡಿ ಮಾಡ್ಕೊಳ್ಳಿ. ಲಾಸ್ಟ್ ಟೈಮು ಫುಲ್ ರೆಸಿಪಿ ಕೊಟ್ಟಿದ್ದೆ. ಅದು ಫ್ರೈಗೇನಿಲ್ಲ, ಹೋಮ್ ಮೇಡ್ ಅದು ಪೌಡರ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಹಾಕೋದು. ಅದನ್ನು ಮಿಕ್ಸ್ ಮಾಡಿಲ್ಲ, ಅದು ಹೋಮ್ ಮೇಡ್ ಪೌಡರ್ ಹಾಕಿಲ್ಲ ಅಂದರೆ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಮೆಣಸಿನ್ದು ಪೌಡರ್ ಒಂದು ಸ್ವಲ್ಪ, ಅದು ಮೆಣಸು ಅಂದರೆ ಕಾಳು ಮೆಣಸದು ಪೌಡರ್ ಒಂದು ಸ್ವಲ್ಪ, ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಲಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಫಿಶ್ ಮೇಲೆ ಅದನ್ನು ಕೋಟಿಂಗ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ ಅರ್ಥ ಆಯ್ತಲ್ವ ನಿಮಗೆ? ಆ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೇ ಟೇಸ್ಟಾಗೂ ಬರುತ್ತೆ. ಸಾಂಬಾರಿಗೇನಿಲ್ಲ, ಮಾಮೂಲಿ ಮಟನ್ ಸಾಂಬಾರಿಗೆ ಏನು ಹಾಕ್ತೀವೋ ಅದನ್ನೇ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು, ಈಗ ಮಟನ್ ಸಾಂಬಾರಿಗೆ ನಾವೆಲ್ಲನೂ ಫ್ರೈ ಮಾಡಿಕೊಂಡು ರುಬ್ತೀವಿ. ಇದಕ್ಕೇನಿಲ್ಲ, ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡೆ ರುಬ್ಬಿದ್ರೆ ಆಯಿತು. ಹುಣ್ಸೆಹಣ್ಣು ಹುಳಿ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇನೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಫಿಶ್ಶು ಅದು ಬೇಯಬೇಕಾದ್ರೆ, ತವಾ ಫ್ರೈ ಬೇಯಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಂಡೇ ಮಾರ್ನಿಂಗಿಂದ ಹಂಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಪಲಾವ್ಗೆ ಈರುಳ್ಳಿ ಹಾಕಿದ್ದೆ, ಅದನ್ನು ಮಸಾಲೆ ಎಲ್ಲ ಬರುತ್ತಲ್ಲ, ಅದು ಎಲೆ, ಪಲಾವ್ ಎಲೆ, ಆ ಮೊಗ್ಗು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅಕ್ಕಿನ ನಾನು ಹೇಳ್ದಂಗೆ ಯಾವಾಗಲೂ ನಾನು ಪಲಾವ್ ಮಾಡಲಿ, ಗೀ ರೈಸ್ ಮಾಡಲಿ, ಏನು ಮಾಡಿದ್ರೂ ಒಂದು 15 ನಿಮಿಷಕ್ಕೆ ಮುಂಚೆ ಅದನ್ನು ಅಕ್ಕಿ ನೆನೆಸಿಡ್ತೀನಿ. ಇಲ್ಲಿ ಪಲಾವ್ಗೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಅಷ್ಟೇ ರುಬ್ಕೊಳ್ಳೋದು ನಾನು, ಬೆಳ್ಳುಳ್ಳಿ ಅಷ್ಟು ಒಂದು ರುಬ್ಕೊಂಡ್ರೆ ಸಾಕು. ತೆಂಗಿನಕಾಯಿ ಹಾಕ್ಕೊಂಬೇಡಿ, ಚೆನ್ನಾಗಿರಲ್ಲ, ಟೇಸ್ಟೇ ಹೋಗ್ಬಿಡುತ್ತೆ ಪಲಾವ್ದು ತೆಂಗಿನಕಾಯಿ ಹಾಕ್ಕೊಂಡ್ರೆ. ಇಲ್ಲಿ ವೆಜಿಟೇಬಲ್ ಎಲ್ಲ ಕಟ್ ಮಾಡಿರೋದೆಲ್ಲ ಹಾಕ್ಕೊಂಡಿದ್ದೀನಿ, ಬಟಾಣಿ ಕಾಳನ್ನೂ ಹಾಕ್ಕೊಂಡಿದ್ದೀನಿ. ಆ ವೆಜಿಟೇಬಲ್ನ ನಾನು ಜಾಸ್ತಿ ಹಾಕ್ತೀನಿ, ನನಗೆ ಅದು ಬಾಯಿಗೆ ತರಕಾರಿ ಮತ್ತು ಬಟಾಣಿ ಎಲ್ಲ ಜಾಸ್ತಿ ಸಿಕ್ಕಿದ್ರೆ ಪಲಾವು ತಿನ್ನೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಹಣ್ಣು ವಿಷಯಕ್ಕೆ ಬಂದರೆ, ಟೊಮೊಟೊ ಹಣ್ಣು ಒಂದನ್ನು ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ, ಒಂದು ಟೊಮೊಟೊ ಹಣ್ಣು ರುಬ್ಬಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎರಡೇ ಸಾಕು. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಆದಷ್ಟು ಪಲಾವು ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಎರಡೇ ಟೊಮೊಟೊ, ಅದು ಚಿಕ್ಕ ಚಿಕ್ಕ ಟೊಮೊಟೊ 2 ಹಾಕ್ಕೊತೀನಿ. ನೋಡಿ, ಗ್ರೀನಾಗೇ ಕಲರು. ಸ್ವಲ್ಪ ನಾನು ಪುದೀನ ಮತ್ತು ಕೊತ್ತಂಬರಿ ಜಾಸ್ತಿ ಹಾಕ್ಕೊತೀನಿ, ಅದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಕೊತೀನಿ. ನೋಡಿ, ಪಲಾವು ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನ್ ಕಲರ್ ಇದೆ. ಅದು ಬೆಂದಮೇಲೂ ಇದೇ ಕಲರೇ ಇರುತ್ತೆ. ಒಬ್ಬೊಬ್ಬರು ರೆಡ್ ಕಲರಾಗಿ ಮಾಡ್ತಾರೆ, ಅದೇನೋ ನನಗದು ಇಷ್ಟ ಆಗೋಲ್ಲ. ಫೈನಲಿ ಕುಕ್ಕರ್ ಮುಚ್ಚಿದ್ದೀನಿ, ಪಲಾವು ರೆಡಿಯಾಗಿದೆ. ನನ್ನ ಮಗಳಿಗೂ ಬಾಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ನಮ್ಮ ಅಮ್ಮನಿಗೆ ತೊಗೊಂಡೋಗ್ಬೇಕು, ಅವ್ರಿಗೂ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ನನ್ನ ಮಗಳಿಗೆ ಪಲಾವ್ನ ತಟ್ಟೆಗೆ ಹಾಕ್ಬಿಟ್ಟು ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು, ಅವಳಿಗೂ ಇನ್ನೇನು ವ್ಯಾನ್ ಬಂದುಬಿಡುತ್ತೆ. ಸೊ ಹಾಗಾಗಿ ಬೇಗ ತಿನ್ಕೊಳ್ಳಿ ಅಂತೇಳ್ಬಿಟ್ಟು ತೊಗೊಂಡೋಗಿ ಅವಳಿಗೂ ಕೊಟ್ಟಿದ್ದೀನಿ.